ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಇಲ್ವಾ? ಹಾಗಾದ್ರೆ ಮುಂದೆ ನೀವು ಪೆಟ್ರೋಲ್ ಬಂಕ್ಗೆ ಹೋದ್ರೆ ನಿಮ್ಮ ವಾಹನಕ್ಕೆ ಒಂದು ಹನಿ ಪೆಟ್ರೋಲ್ ಅಥವಾ ಡೀಸೆಲ್ ಕೂಡ ಸಿಗೋದಿಲ್ಲ. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ಬಂಕ್ನಲ್ಲಿರುವ ನೌಕರ ನಿಮ್ಮ ಗಾಡಿಯ ನಂಬರ್ ಪ್ಲೇಟ್ ನೋಡ್ತಾನೆ, ಕಂಪ್ಯೂಟರ್ ಚೆಕ್ ಮಾಡ್ತಾನೆ, ಸರ್ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ನಿಮ್ಗೆ ಅಂತ ನೇರವಾಗಿ ಹೇಳ್ಬಿಡ್ತಾನೆ. ನೀವು ಎಷ್ಟೇ ಜಗಳ ಆಡಿದ್ರು, ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಪೆಟ್ರೋಲ್ ಸಿಗೋದಿಲ್ಲ. ಹೌದು, ನಾವೆಲ್ಲ ಪ್ರತಿದಿನ ರೋಡ್ ನಲ್ಲಿ ಗಾಡಿ ತೆಗೆದುಕೊಂಡು ಹೋಗ್ತೀವಿ. ಪೆಟ್ರೋಲ್ ಖಾಲಿ ಆದ್ರೆ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕಿಸ್ತೀವಿ. ಆದ್ರೆ ಇನ್ನು ಮುಂದೆ ಈ ಪ್ರಕ್ರಿಯೆ ಅಷ್ಟು ಸುಲಭವಾಗಿರೋದಿಲ್ಲ. ಯಾಕಂದ್ರೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಈಗ ಒಂದು ಹೊಸ ಮತ್ತು ಅತ್ಯಂತ ಕಠಿಣವಾದ ಆದೇಶವನ್ನ ಹೊರಡಿಸಿದೆ. ಅಷ್ಟಕ್ಕೂ ಏನಿದು ಹೊಸ ರೂಲ್ಸ್? ಭಾರತದ ರಸ್ತೆಗಳಲ್ಲಿ ಓಡಾಡುವ ವಾಹನಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಿರಂಗ ಪಡಿಸಿದ ಆ ಶಾಕಿಂಗ್ ಸತ್ಯ ಏನು? ಸುಪ್ರೀಂ ಕೋರ್ಟ್ ನಮ್ಮ ದೇಶದಲ್ಲಿ ಯಾವ ರೀತಿಯ ಹೊಸ ಕ್ರಾಂತಿಗೆ ಕೈ ಹಾಕಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವೊಂದು ಮಹತ್ವದ ಅಂಕಿ ಅಂಶಗಳನ್ನ ನೋಡಬೇಕಾಗಿದೆ. ಭಾರತದಲ್ಲಿ ಪ್ರತಿದಿನ ಸಾವಿರಾರು ರಸ್ತೆ ಅಪಘಾತಗಳು ನಡೆಯುತ್ತವೆ. ಅದೆಷ್ಟೋ ಕುಟುಂಬಗಳು ತಮ್ಮ ಯಜಮಾನನನ್ನೋ ಮನೆಯ ಮಗನನ್ನೋ ಕಳೆದುಕೊಂಡು ಬೀದಿಗೆ ಬೀಳುತ್ತವೆ. ಇಂತಹ ಸಮಯದಲ್ಲಿ ಅಪಘಾತಕ್ಕೆ ಈಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಕ್ಕೆ ಸಿಗಬೇಕಾದ ಏಕೈಕ ಕಾನೂನಾತ್ಮಕ ನೆರವು ಅಂದ್ರೆ ಅದು ಮೋಟಾರು ವಾಹನ ವಿಮೆ ಅಥವಾ ವೆಹಿಕಲ್ ಇನ್ಶೂರೆನ್ಸ್. ಮೋಟಾರು ವಾಹನ ಕಾಯ್ದೆ 1988ರ ಸೆಕ್ಷನ್ 146ರ ಪ್ರಕಾರ ಭಾರತದ ರಸ್ತೆಯಲ್ಲಿ ಚಲಿಸುವ ಪ್ರತಿಯೊಂದು ವಾಹನಕ್ಕೂ ಕಡ್ಡಾಯವಾಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರಲೇಬೇಕು. ಇದು ಕಾನೂನು. ಆದರೆ ಈ ಕಾನೂನನ್ನ ನಮ್ಮ ದೇಶದಲ್ಲಿ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಗೊತ್ತಾ? ಇತ್ತೀಚೆಗೆ ಹೊರಬಂದ ಹಣಕಾಸು ಸ್ಥಾಯಿ ಸಮಿತಿಯ 2024-25ರ ವರದಿಯನ್ನ ನೋಡಿ ಸುಪ್ರೀಂ ಕೋರ್ಟ್ ದಂಗಾಗಿ ಹೋಗಿದೆ. ಈ ವರದಿಯಲ್ಲಿದ್ದ ಆ ಭಯಾನಕ ಸತ್ಯ ಏನ್ ಗೊತ್ತಾ? ನಮ್ಮ ದೇಶದಲ್ಲಿ ಓಡಾಡುವ ಒಟ್ಟು ವಾಹನಗಳಲ್ಲಿ ಬರೋಬ್ಬರಿ 56% ವಾಹನಗಳಿಗೆ ಮಾನ್ಯತೆ ಇರುವ ಇನ್ಶೂರೆನ್ಸ್ ಇಲ್ಲವೇ ಇಲ್ಲ. ಹೌದು, ಅಂಕಿಅಂಶಗಳನ್ನ ಹೇಳಬೇಕು ಅಂದ್ರೆ ಭಾರತದಲ್ಲಿರುವ ಒಟ್ಟು 30.48 ಕೋಟಿ ವಾಹನಗಳಲ್ಲಿ ಬರೋಬ್ಬರಿ 16.54 ಕೋಟಿ ವಾಹನಗಳು ಯಾವುದೇ ಇನ್ಶೂರೆನ್ಸ್ ಇಲ್ಲದೆಯೇ ರಸ್ತೆಗಿಳಿದು ಓಡಾಡ್ತಾ ಇವೆ. ಯೋಚನೆ ಮಾಡಿ ಸ್ನೇಹಿತರೆ, ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ರಸ್ತೆಯಲ್ಲಿ ಓಡಾಡುವ ಕೋಟ್ಯಂತರ ಜನರ ಜೀವಕ್ಕೆ ಕಂಟಕ ತರುವಂತಹ ದೊಡ್ಡ ಜ್ವಾಲಾಮುಖಿ. 16 ಕೋಟಿಗಿಂತ ಹೆಚ್ಚು ವಾಹನಗಳು ಯಾವುದೇ ಗ್ಯಾರಂಟಿ ಇಲ್ಲದೆ ರಸ್ತೆಯಲ್ಲಿ ನುಗ್ಗುತ್ತಿವೆ ಅಂದ್ರೆ ಏನರ್ಥ? ಒಂದ್ ವೇಳೆ ಇವುಗಳಿಂದ ಯಾರಿಗಾದ್ರೂ ಅಪಘಾತವಾದ್ರೆ ಆ ಬಡ ಸಂತ್ರಸ್ತರಿಗೆ ಪರಿಹಾರ ಕೊಡುವವರು ಯಾರು? ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರೋದು. ಹಾಗಾದ್ರೆ ಈ ಇಡೀ ವಿವಾದ ಮತ್ತು ಸುಪ್ರೀಂ ಕೋರ್ಟ್ನ ಈ ಮಹತ್ವದ ತೀರ್ಪು ಬಂದಿದ್ದು ಹೇಗೆ? ಇದರ ಹಿಂದೆ ಒಂದು ಕಣ್ಣೀರಿನ ಕತೆ ಇದೆ. ತೆಲಂಗಾಣದಲ್ಲಿ ನಡೆದ ಒಂದು ದುರದೃಷ್ಟಕರ ರಸ್ತೆ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಆತ ತಾನು ಪ್ರಯಾಣಿಸುತ್ತಿದ್ದ ಇನ್ಶೂರೆನ್ಸ್ ಹೊಂದಿದ್ದ ವಾಹನದಲ್ಲೇ ಇದ್ದರೂ ಆತನ ಕುಟುಂಬಕ್ಕೆ ಪರಿಹಾರ ನೀಡುವಾಗ ವಿಮಾ ಕಂಪನಿಗಳು ಮತ್ತು ವಾಹನ ವ್ಯವಸ್ಥೆ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ವಿಳಂಬ ಮಾಡುತ್ತೆ. ಈ ಪ್ರಕರಣ ತೆಲಂಗಾಣ ಹೈಕೋರ್ಟ್ ತಲುಪುತ್ತೆ. ಹೈಕೋರ್ಟ್ ಆ ಸಂತ್ರಸ್ತ ಕುಟುಂಬಕ್ಕೆ 10,500,000 ರೂಪಾಯಿ ಪರಿಹಾರವನ್ನ 7.5% ಬಡ್ಡಿಯೊಂದಿಗೆ ನೀಡುವಂತೆ ಆದೇಶ ನೀಡುತ್ತೆ. ಇದನ್ನ ವಿರೋಧಿಸಿ ಮೇಲ್ಮನವಿ ಸಲ್ಲಿಸಲಾದ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಾಗ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್, ಪಿ.ಕೆ. ಮಿಶ್ರಾ ಮತ್ತು ಅಗಸ್ಟಿನ್ ಜಾರ್ಜ್ ಅವರಿದ್ದ ಪೀಠವು ಈ ಇಡೀ ವ್ಯವಸ್ಥೆಯನ್ನ ನೋಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ಕೋರ್ಟ್ ಹೇಳಿದ್ದೇನು ಗೊತ್ತಾ? ಮೋಟಾರು ವಾಹನ ಕಾಯ್ದೆಯಡಿ ವಿಮೆ ಕಡ್ಡಾಯ ಮಾಡಿರೋದು ಕೇವಲ ಅಪಘಾತಕ್ಕೊಳಗಾದವರಿಗೆ ಪರಿಹಾರ ನೀಡೋದಕ್ಕೆ ಮಾತ್ರವಲ್ಲ, ಬದಲಿಗೆ ಸಂತ್ರಸ್ತರ ಕುಟುಂಬಗಳು ವರ್ಷಗಟ್ಲೆ ಕೋರ್ಟ್ ಕಚೇರಿ ಎಂದು ಅಲಿಯೋದನ್ನ ತಪ್ಪಿಸಲು. ಯಾವಾಗ ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ತೀರಿ ಹೋಗ್ತಾನೋ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾಗ್ತಾನೋ ಆ ಕುಟುಂಬದ ಮೇಲಾಗುವ ಆರ್ಥಿಕ ಹೊಡೆತ ಅಸಾಧಾರಣವಾದದ್ದು. ಇಂತಹ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇಲ್ಲದ ವಾಹನಗಳಿಂದ ಅಪಘಾತ ಸಂಭವಿಸಿದ್ರೆ ಆ ಬಡ ಕುಟುಂಬಗಳು ಪರಿಹಾರ ಪಡೆಯಲು ವರ್ಷಗಟ್ಲೆ ದೀರ್ಘಾವಧಿ ಮೊಕದ್ದಮೆಗಳನ್ನ ನಡೆಸಬೇಕಾಗುತ್ತೆ. ಇದು ಸಂವಿಧಾನದ ಆರ್ಟಿಕಲ್ 21ರ ಅಡಿಯಲ್ಲಿ ನೀಡಲಾಗಿರುವ ಜೀವಿಸುವ ಹಕ್ಕು ಅಥವಾ ರೈಟ್ ಟು ಲೈಫ್ಗೆ ಧಕ್ಕೆ ತರುತ್ತದೆ ಎಂದು ಕೋರ್ಟ್ ಕಳವಳ ವ್ಯಕ್ತಪಡಿಸಿತು. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿಗೆ ಸುಮ್ಮನಾಗೋದಿಲ್ಲ. 2018ರಲ್ಲೇ ಸುಪ್ರೀಂ ಕೋರ್ಟ್ ಹೊಸ ಕಾರುಗಳಿಗೆ 3 ವರ್ಷ ಮತ್ತು ದ್ವಿಚಕ್ರ ವಾಹನಗಳಿಗೆ 5 ವರ್ಷ ಕಡ್ಡಾಯವಾಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು ಅಂತ ಆದೇಶ ಮಾಡಿತ್ತು. ಆದ್ರೆ 8 ವರ್ಷ ಕಳೆದ್ರೂ ಇನ್ನೂ 56% ವಾಹನಗಳು ವಿಮೆ ಇಲ್ಲದೆ ಓಡಾಡ್ತಾ ಇರೋದನ್ನ ಕಂಡು ಕೋರ್ಟ್
ತೀವ್ರ ಆಘಾತಕ್ಕೊಳಗಾಯಿತು. ಇದಕ್ಕೆ ಪರಿಹಾರವಾಗಿ ಕೋರ್ಟ್ ಹೊರಡಿಸಿದ ಆ ಬ್ರಹ್ಮಾಸ್ತ್ರವೇ ಪೈಲಟ್ ಪ್ರಾಜೆಕ್ಟ್ ಪ್ರಸ್ತಾವನೆ. ಈಗ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರುತ್ತೆ. ಹೌದು, ಬಂಕ್ ನಲ್ಲಿ ಪೆಟ್ರೋಲ್ ಹಾಕುವಾಗ ಇನ್ಶೂರೆನ್ಸ್ ಕಡ್ಡಾಯ ಮಾಡಿದ್ರೆ ಅದನ್ನ ಜಾರಿ ಮಾಡೋದು ಹೇಗೆ? ನಮ್ಮ ದೇಶದಲ್ಲಿ ಸಾವಿರಾರು ಪೆಟ್ರೋಲ್ ಬಂಕ್ಗಳಿವೆ. ಪ್ರತಿದಿನ ಲಕ್ಷಾಂತರ ವಾಹನಗಳು ಪೆಟ್ರೋಲ್ ಹಾಕಿಸೋದಕ್ಕೆ ಬರುತ್ತವೆ. ಪ್ರತಿಯೊಬ್ಬರ ಇನ್ಶೂರೆನ್ಸ್ ಪೇಪರ್ ಚೆಕ್ ಮಾಡಲು ಹೋದ್ರೆ ಗಂಟೆಗಟ್ಲೆ ಕಾಯ್ಬೇಕಾಗುತ್ತೆ ಅಲ್ವಾ? ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಆಗಲ್ವಾ? ಇದೇ ನೋಡಿ ಇಲ್ಲಿರುವ ರೋಚಕ ಟ್ವಿಸ್ಟ್. ಸುಪ್ರೀಂ ಕೋರ್ಟ್ ಇದಕ್ಕೆ ಹೈಟೆಕ್ ತಂತ್ರಜ್ಞಾನದ ಪರಿಹಾರವನ್ನ ಸೂಚಿಸಿದೆ. ಕೋರ್ಟ್ ಸೂಚಿಸಿರುವ ತಂತ್ರಜ್ಞಾನ ಯಾವುದು ಗೊತ್ತಾ? ANPR ಕ್ಯಾಮ್ರಾಗಳು, ಅಂದ್ರೆ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮ್ರಾಗಳು. ಈಗಾಗಲೇ ನಮ್ಮ ಹೆದ್ದಾರಿಗಳಲ್ಲಿ ಈ ಕ್ಯಾಮ್ರಾಗಳನ್ನ ಸ್ಪೀಡ್ ಲಿಮಿಟ್ ದಾಟುವವರನ್ನ ಪತ್ತೆ ಹಚ್ಚೋದಕ್ಕೆ ಮತ್ತು ರೆಡ್ ಲೈಟ್ ಜಂಪ್ ಮಾಡುವವರನ್ನ ಪತ್ತೆ ಹಚ್ಚಲು ಬಳಸಲಾಗ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಈ ANPR ಕ್ಯಾಮ್ರಾಗಳನ್ನ ಇನ್ಶೂರೆನ್ಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತು ಕೇಂದ್ರ ಸರ್ಕಾರದ ವಾಹನ ಪೋರ್ಟಲ್ ಜೊತೆಗೆ ಲಿಂಕ್ ಮಾಡಬೇಕು. ಪೆಟ್ರೋಲ್ ಬಂಕ್ಗಳ ಪ್ರವೇಶ ದ್ವಾರದಲ್ಲಿ ಇಂತಹ ಕ್ಯಾಮ್ರಾಗಳನ್ನ ಅಳವಡಿಸಬೇಕು. ನಿಮ್ಮ ವಾಹನ ಬಂಕ್ ಒಳಗೆ ನುಗ್ತಾ ಇದ್ದಂತೆ ಈ ಕ್ಯಾಮ್ರಾ ನಿಮ್ಮ ನಂಬರ್ ಪ್ಲೇಟ್ ಸ್ಕ್ಯಾನ್ ಮಾಡುತ್ತೆ. ಕೇವಲ ಒಂದು ಮೈಕ್ರೋ ಸೆಕೆಂಡ್ ನಲ್ಲಿ ಕಂಪ್ಯೂಟರ್ ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಇದೆಯೋ ಇಲ್ವೋ ಎಂಬುದನ್ನ ಪತ್ತೆ ಮಾಡುತ್ತೆ. ಒಂದು ವೇಳೆ ಇನ್ಶೂರೆನ್ಸ್ ಇಲ್ದಿದ್ರೆ ಪೆಟ್ರೋಲ್ ಹಾಕುವ ಯಂತ್ರದ ಸಿಸ್ಟಮ್ ನಲ್ಲಿ ನಿಮ್ಮ ವಾಹನ ಬ್ಲಾಕ್ ಆಗುತ್ತೆ ಮತ್ತು ಇಂಧನ ನಿರಾಕರಿಸಲಾಗುತ್ತೆ. ಈ ಪ್ರಾಯೋಗಿಕ ಯೋಜನೆಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ತಾತ್ವಿಕವಾಗಿ ಯಾವುದೇ ಅಭ್ಯಂತರವಿಲ್ಲ ಅಂತ ಒಪ್ಕೊಂಡಿದೆ. ಅಂದ್ರೆ ಸರ್ಕಾರ ಕೂಡ ಇದಕ್ಕೆ ಸಿದ್ಧವಾಗಿದೆ. ಆದ್ರೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಕೇವಲ ಪೆಟ್ರೋಲ್ ಬಂಕ್ ರೂಲ್ಸ್ ಅಷ್ಟೇ ತಂದಿಲ್ಲ. ವಾಹನ ಗ್ರಾಹಕರಿಗೆ ತಕ್ಷಣವೇ ಜಾರಿಗೆ ಬರುವಂತೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ನೀವು ಹೊಸದಾಗಿ ಕಾರು ಅಥವಾ ಬೈಕ್ ಖರೀದಿಸಲು ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಯಾಕೊತ್ತಾ? ಸುಪ್ರೀಂ ಕೋರ್ಟ್ ಹೊಸ ಕಾರು ಮತ್ತು ಬೈಕ್ಗಳ ಕಡ್ಡಾಯ ಇನ್ಶೂರೆನ್ಸ್ ಅವಧಿಯನ್ನ ಮತ್ತೊಂದು ವರ್ಷ ಹೆಚ್ಚಿಸಿದೆ. ಹೌದು, ಈ ಹಿಂದೆ ಹೊಸ ಕಾರು ಖರೀದಿಸುವಾಗ 3 ವರ್ಷದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯವಾಗಿತ್ತು. ಈಗ ಅದನ್ನ 4 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ಹಾಗೆಯೇ ಹೊಸ ದ್ವಿಚಕ್ರ ವಾಹನಗಳಿಗೆ ಈ ಹಿಂದೆ 5 ವರ್ಷ ಇನ್ಶೂರೆನ್ಸ್ ಕಡ್ಡಾಯವಾಗಿತ್ತು. ಈಗ ಅದನ್ನ 6 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ಯೋಚನೆ ಮಾಡಿ, ನೀವು ಹೊಸ ಬೈಕ್ ತೆಗೆದುಕೊಳ್ಬೇಕು ಅಂದ್ರೆ ಇನ್ ಮುಂದೆ ಒಟ್ಟಿಗೆ 6 ವರ್ಷದ ಇನ್ಶೂರೆನ್ಸ್ ದುಡ್ಡನ್ನ ಶೋರೂಮ್ ನಲ್ಲೇ ಕಟ್ಟಬೇಕಾಗುತ್ತೆ. ಇದರಿಂದ ಹೊಸ ವಾಹನಗಳ ಅನ್ಲೋಡ್ ಬೆಲೆ ದಿಢೀರನೆ ಹೆಚ್ಚಾಗಲಿದೆ. ಇದು ಮಧ್ಯಮ ವರ್ಗದ ಗ್ರಾಹಕರಿಗೆ ದೊಡ್ಡ ಹೊಡೆತ ನೀಡಲಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ವಿಮಾ ನಿಯಂತ್ರಣ ಪ್ರಾಧಿಕಾರವಾದ IRDAI ಮತ್ತು ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಈ ಅವಧಿಯನ್ನ ಹೆಚ್ಚಿಸದಂತೆ ಸುಪ್ರೀಂ ಕೋರ್ಟ್ಗೆ ವಿನಂತಿ ಮಾಡಿಕೊಂಡಿದ್ರು ಕೂಡ ಕೋರ್ಟ್ ಮಾತ್ರ ಸಾರ್ವಜನಿಕರ ಜೀವದ ರಕ್ಷಣೆ ಮತ್ತು ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ಈ ಅವಧಿಯನ್ನ ಕಠಿಣವಾಗಿ ಹೆಚ್ಚಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ರೀತಿಯ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲು ನಿಜವಾದ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನಮ್ಮ ದೇಶದಲ್ಲಿ ನಿಯಮಗಳು ತುಂಬಾ ಚೆನ್ನಾಗಿವೆ. ಆದ್ರೆ ಆ ನಿಯಮಗಳನ್ನ ಜಾರಿ ಮಾಡುವಲ್ಲಿ ನಮ್ಮ ವ್ಯವಸ್ಥೆ ಸೋತಿದೆ. ರಸ್ತೆಯಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಕೋಟ್ಯಂತರ ವಾಹನಗಳು ಓಡಾಡ್ತಾ ಇದ್ರು. ಪೊಲೀಸರಿಗೆ ಅದನ್ನ ಆನ್ ಗ್ರೌಂಡ್ ಪತ್ತೆ ಹಚ್ಚಲು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ರಾಜ್ಯ ಪೊಲೀಸ್ ಇಲಾಖೆಗಳಿಗೂ ಒಂದು ಪ್ರಮುಖ ನಿರ್ದೇಶನ ನೀಡಿದೆ. ರಸ್ತೆಯಲ್ಲಿ ನಿಲ್ಲುವ ಪ್ರತಿಯೊಂದು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಥವಾ ವಿಶೇಷ ಮೊಬೈಲ್ ಆಪ್ ಗಳನ್ನ ನೀಡಬೇಕು. ಇದು ನೇರವಾಗಿ ವಾಹನ ಪೋರ್ಟಲ್ ಮತ್ತು ವಿಮಾ ಡೇಟಾಬೇಸ್ಗೆ ಲಿಂಕ್ ಆಗಿರಬೇಕು. ಪೊಲೀಸರು ಗಾಡಿಯನ್ನ ತಡೆದು ನಿಲ್ಲಿಸಿದಾಗ ಆಪ್ ಮೂಲಕ ರಿಯಲ್ ಟೈಮ್ ನಲ್ಲಿ ಇನ್ಶೂರೆನ್ಸ್ ಸ್ಟೇಟಸ್ ಪರಿಶೀಲಿಸಿ ತಕ್ಷಣವೇ ಆಟೋಮೆಟಿಕ್ ಚಲನ್ ಹಾಕಬೇಕು. ಅಷ್ಟೇ ಅಲ್ಲದೆ ನಾಗರಿಕರಿಗೂ ವಿಮೆಯ ಸ್ಥಿತಿಯನ್ನ ಪರಿಶೀಲಿಸಲು ಸುಲಭವಾದ ಪೈಲಟ್ ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ಸೂಚನೆ ನೀಡಲಾಗಿದೆ. ಇದರ ಉದ್ದೇಶವೇನು ಗೊತ್ತಾ? ನೀವು ಯಾವುದೇ ಟ್ಯಾಕ್ಸಿ ಅಥವಾ ಕ್ಯಾಬ್ ನಲ್ಲಿ ಪ್ರಯಾಣಿಸುವಾಗ ಅಥವಾ ನಿಮ್ಮ ಮಗುವನ್ನ ಸ್ಕೂಲ್ ವ್ಯಾನ್ ನಲ್ಲಿ ಕಳಿಸುವಾಗ ಆ ವಾಹನಕ್ಕೆ ಸರಿಯಾದ ಇನ್ಶೂರೆನ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ನೀವೇ ಸ್ವತಃ ಪರಿಶೀಲಿಸಬಹುದು. ಒಂದ್ ವೇಳೆ ಇನ್ಶೂರೆನ್ಸ್ ಇಲ್ದಿದ್ರೆ ಸಾರ್ವಜನಿಕರು ಆ ವಾಹನದ ಬಗ್ಗೆ ತಕ್ಷಣವೇ ವರದಿ ಮಾಡಬಹುದು. ಇದರಿಂದ ರಸ್ತೆಗಿಳಿಯುವ ಮುನ್ನ ಪ್ರತಿಯೊಬ್ಬ ಮಾಲೀಕನು ತನ್ನ ವಾಹನದ ವಿಮೆಯನ್ನ ನವೀಕರಿಸಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಈ ಯೋಜನೆ ನಿಜಕ್ಕೂ ಜಾರಿಗೆ ಬಂದ್ರೆ ನಮ್ಮ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ನಾವು ನೋಡಬಹುದು? ನಮ್ಮ ಪ್ರಕಾರ ರಸ್ತೆ ಅಪಘಾತಗಳಲ್ಲಿ ತುತ್ತಾಗುವ ಬಡ ಸಂತ್ರಸ್ತರಿಗೆ ಅತ್ಯಂತ ವೇಗವಾಗಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ವಿಮಾ ಪರಿಹಾರ ದೊರಕುತ್ತೆ.
ವಿಮಾ ಕಂಪನಿಗಳು ಇನ್ನು ಮುಂದೆ ತಾಂತ್ರಿಕ ಕಾರಣಗಳನ್ನ ಹೇಳಿ ನುಣುಚಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ, ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ಶೂರೆನ್ಸ್ ಕಡ್ಡಾಯ ಮಾಡೋದ್ರಿಂದ ಇನ್ಶೂರೆನ್ಸ್ ಕಂಪನಿಗಳ ವ್ಯವಹಾರ ಗಗನಕ್ಕೆ ಇರುತ್ತೆ. 56% ವಾಹನಗಳು ಹೊಸದಾಗಿ ವಿಮೆ ವ್ಯಾಪ್ತಿಗೆ ಬಂದ್ರೆ ವಿಮಾ ರಂಗದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಆದರೆ ಇದರ ಜೊತೆಯಲ್ಲೇ ಸಾಮಾನ್ಯ ಜನರಿಗೆ ಆರಂಭಿಕ ಹಂತದಲ್ಲಿ ತಾಂತ್ರಿಕ ದೋಷಗಳಿಂದ ತೊಂದರೆ ಆಗುವ ಸಾಧ್ಯತೆಯೂ ಇದೆ. ಉದಾಹರಣೆಗೆ, ನೀವು ಇನ್ಶೂರೆನ್ಸ್ ನವೀಕರಿಸಿದ್ದರೂ ವಾಹನ ಪೋರ್ಟಲ್ ನಲ್ಲಿ ಅದು ಅಪ್ಡೇಟ್ ಆಗದಿದ್ರೆ ಬಂಕ್ ನಲ್ಲಿ ನಿಮ್ಗೆ ಪೆಟ್ರೋಲ್ ನಿರಾಕರಿಸಬಹುದು. ಇಂತಹ ತಾಂತ್ರಿಕ ಸವಾಲುಗಳನ್ನ ಸರ್ಕಾರ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಗೆ ಆಗಸ್ಟ್ 14ರ ಒಳಗೆ ಈ ಪ್ರಾಯೋಗಿಕ ಯೋಜನೆಯ ಅನುಷ್ಠಾನದ ವರದಿಯನ್ನ ಸಲ್ಲಿಸೋದಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಿದೆ ಮತ್ತು ಆಗಸ್ಟ್ 18ರಂದು ಮುಂದಿನ ವಿಚಾರಣೆಯನ್ನ ನಿಗದಿಪಡಿಸಿದೆ. ಅಂದ್ರೆ ಈ ಕ್ರಾಂತಿಕಾರಿ ಆದೇಶ ಅತ್ಯಂತ ವೇಗವಾಗಿ ಜಾರಿಗೆ ಬರಲಿದೆ. ಕೊನೆಯದಾಗಿ ಸ್ನೇಹಿತರೆ, ಈ ಇಡೀ ತೀರ್ಪಿನ ಹಿಂದೆ ಇರೋದು ಕೇವಲ ಕಾಗದದ ಮೇಲಿರುವ ಕಾನೂನಲ್ಲ. ಇದರ ಹಿಂದೆ ಪ್ರತಿಯೊಬ್ಬ ಭಾರತೀಯನ ಅಮೂಲ್ಯವಾದ ಜೀವದ ಬೆಲೆ ಇದೆ. ನಮ್ಗೆ ಯಾಕೆ ಇನ್ಶೂರೆನ್ಸ್ ಬೇಕು, ನಾವು ಚೆನ್ನಾಗಿಯೇ ಡ್ರೈವ್ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ನೆನಪಿಡಿ, ರಸ್ತೆಯಲ್ಲಿ ಅಪಘಾತಗಳು ನಾವು ಕೇಳಿ ಬರೋದಿಲ್ಲ. ನಾವೆಷ್ಟೇ ಜಾಗರೂಕರಾಗಿದ್ದರೂ ಎದುರುಗಡೆ ಬರುವವನಿಗೆ ಜವಾಬ್ದಾರಿ ಇರಬೇಕಲ್ವಾ? ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಇನ್ಶೂರೆನ್ಸ್ ಕಡ್ಡಾಯಗೊಳಿಸಿರೋದು ಕೇವಲ ಒಂದು ನಿಯಮವಲ್ಲ, ಅದು ಪ್ರತಿಯೊಬ್ಬ ಪ್ರಜೆಯ ಜೀವಿಸುವ ಹಕ್ಕಿನ ರಕ್ಷಾ ಕವಚ. ಆದ್ದರಿಂದ ಹಿಂದೆ ನಿಮ್ಮ ವಾಹನದ ವಿಮೆಯನ್ನ ಪರಿಶೀಲಿಸಿ, ಒಂದು ವೇಳೆ ಅದು ಮುಕ್ತಾಯಗೊಂಡಿದ್ರೆ ತಕ್ಷಣವೇ ನವೀಕರಿಸಿ. ಇದು ಕೇವಲ ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಮಾತ್ರವಲ್ಲ, ನಿಮ್ಮ ಮತ್ತು ನಿಮ್ಮನ್ನ ನಂಬಿರುವ ಕುಟುಂಬದ ಸುರಕ್ಷತೆಗಾಗಿ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ನ ಈ ವಿಮೆ ಇಲ್ಲದಿದ್ದರೆ ಪೆಟ್ರೋಲ್ ಇಲ್ಲ ಎಂಬ ಅದ್ಭುತ ಪ್ರಾಯೋಗಿಕ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.